ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ. ನಾನು ಎಲ್ಲ ಮಹಿಳೆಯರಿಗೂ ಮನೆಯಲ್ಲಿರೋರಿಗೆ ಒಂದು ರಿಕ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ. ಏನು ಅಂದರೆ, ಮನೆಯಲ್ಲಿ ಎಲ್ಲರೂ ನೀರನ್ನು ಆದಷ್ಟು ಕಡಿಮೆ ಬಳಸಬೇಕು. ಇದನ್ನು ನೋಡ್ಕೊಳ್ಳೋದು ಮಹಿಳೆಯರೇ ಮನೆಯಲ್ಲಿ. ಸೊ ಮನೆಯಲ್ಲಿರುವ ಎಲ್ಲ ವ್ಯಕ್ತಿಗಳೂ ಆದಷ್ಟು ಕಡಿಮೆ ನೀರು ಬಳಸೋ ಥರ ಪ್ಲೀಸ್ ನೋಡ್ಕೋಬೇಕಾಗತ್ತೆ. ನೀರಿನ ಅಭಾವ ತುಂಬ ಇದೆ ಈಗ. ಆಮೇಲೆ ನಾವು ಯಾವುದೇ ಒಂದು ಅಡುಗೆಗೆ ಯೂಸ್ ಮಾಡುವಾಗ ಅಂದರೆ ನೀರು ತೊಳಿಬೇಕಾದ್ರೆ, ಅಕ್ಕಿ ತೊಳಿಬೇಕಾದ್ರೆ, ಬೇಳೆ ತೊಳಿಬೇಕಾದ್ರೆ, ಅಂದರೆ ಹಲವಾರು ತರಕಾರಿಗಳನ್ನು ತೊಳಿಬೇಕಾದ್ರೆ ನೀರನ್ನು ನಾವು ಬಳಸ್ತೀವಿ. ಸೊ ಅದು ಬಳಸಿದ ನೀರನ್ನು ನಾವು ಗಿಡಗಳಿಗೆ ಹಾಕೋದು, ಹೀಗೆ ಯೂಸ್ ಮಾಡಿಕೊಂಡ್ರೆ ಅದು ನೀರನ್ನು ಉಳಿಸ್ದಂಗೂ ಆಗುತ್ತೆ. ಆಮೇಲೆ ನೀರಿನ ಒಂದು ಅಭಾವ ಕಡಿಮೆ ಆಗುತ್ತೆ. ಆಮೇಲೆ ಮನೆಯಲ್ಲಿ ನಾನು ಯಾಕೆ ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲರಿಗೂ ಗೊತ್ತು, ಇವಾಗ ಯಾವುದೇ ಒಂದು ವಸ್ತು, ಅಮೂಲ್ಯವಾಗಿರುವ ವಸ್ತು ಮನೆಯಲ್ಲಿ ತಾಯಿಯ ಕೈಯಲ್ಲಿರುತ್ತೆ. ಆಮೇಲೆ ಅದನ್ನು ಜೋಪಾನವಾಗಿ ನಾವೇನು ಮಾಡ್ತೀವಿ ಅಂದರೆ ಬೀರುವಾದಲ್ಲಿ ಇಡ್ತೀವಿ, ಬೀಗ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಹೌದಲ್ವಾ? ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ವಜ್ರ ವೈಡೂರ್ಯಗಳಿರ್ಬೋದು. ಈಗ ನೀರಿಗೂ ಸಹ ಅಂತಹ ಒಂದು ಅಮೂಲ್ಯದ ಒಂದು ನಾವು ಮೌಲ್ಯ ಕೊಡಬೇಕಾಗತ್ತೆ. ನೀರನ್ನು ಅತಿಯಾಗಿ ಬಳಸಬಾರ್ದು. ಯಾಕಂದರೆ ನೀರು ಈಗ ನೈಸರ್ಗಿಕ ಅದೊಂದು ಸಂಪನ್ಮೂಲ, ಅದು ತಾನಾಗಿಯೇ ಉತ್ಪತ್ತಿ ಆಗಬೇಕು. ಸೊ ಅದನ್ನು ನಾವು ಹೇಗೆ ಬೇಕಾಗೆ ಹಾಗೆ ನಾವು ಖರ್ಚು ಮಾಡಿದ್ರೆ ಅದರದ್ದು ಅಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ಮುಂದೆ ನೀರು ಇಲ್ಲದೇ ಇರೋ ಪರಿಸ್ಥಿತಿನೂ ಸಹ ನಮ್ಮ ಮಕ್ಕಳಿಗೆ ಬರಬಹುದು. ಸೊ ಅದಕ್ಕೆ ನಾನು ಮನೆಯಲ್ಲಿರುವ ಎಲ್ಲ ಹೆಣ್ಮಕ್ಳಿಗೂ, ಮನೆಯಲ್ಲಿ ಯಾರೇ ಜಾಸ್ತಿ ನೀರು ಯೂಸ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ನೀವು ಹೇಳಬೇಕು, ಜಾಸ್ತಿ ನೀರು ಖರ್ಚು ಮಾಡಬೇಡಿ, ಸ್ವಲ್ಪ ನೀರು ಖರ್ಚು ಮಾಡಿ ಅಂತ ಒಂದು ಹಿಡಿತನ ನೀವು ಇಟ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಬೇಸಿಗೆಗಾಲದಲ್ಲಿ ತುಂಬ ಜನ ಅಂದರೆ ಈಗ ಸೆಕೆ ಜಾಸ್ತಿ ಆಗುತ್ತೆ ಅಂತ 2-3 ಸರಿ ಸ್ನಾನ ಮಾಡ್ತಾರೆ. ಆಮೇಲೆ ಕಾರೆಲ್ಲ 2-3 ದಿನಕ್ಕೊಂದು ಸರಿ ಕಾರ್ ತೊಳಿತಾ ಇರ್ತಾರೆ. ಆಮೇಲೆ ಈ ನಮ್ಮ ಹೊಸ್ತಿಲು ತೊಳೆಯೋದು, ಮನೆ ಮುಂದಿನ ಹೊಸ್ತಿಲು, ಆಮೇಲೆ ಕಾಂಪೌಂಡ್ ತೊಳೆಯೋದು, ಕಾಂಪೌಂಡ್ ಎಲ್ಲ ನೀಟಾಗಿರಲಿ ಅಂತ ತೊಳಿತಾ ಇರ್ತಾರೆ. ಸೊ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ನೀರು ಸ್ವಲ್ಪ ಉಳಿತಾಯ ಆಗುತ್ತೆ. ಮನೆಯಲ್ಲಿ ಸ್ವಲ್ಪ ನೀರು ಬೇಕು ಅಂದರೆ ಈ ದಿನಾಲೂ ಒಬ್ಬೊಬ್ಬರು ಹೊರಗೆ ತುಂಬ ನೀರು ಹಾಕೋದು, ಆಮೇಲೆ ಕಾಂಪೌಂಡ್ ಎಲ್ಲ ತೊಳೆಯೋದು, ಇದೆಲ್ಲ ಮಾಡ್ತಿರ್ತಾರೆ. ಸೊ ವಾರದಲ್ಲಿ ಒಂದು ಸರಿ ಹಿಂಗೆ ಮಾಡಿಕೊಂಡು ದಿನಾಲೂ ಸುಮ್ಮನೆ ಒರೆಸ್ಕೊಂಡು ರಂಗೋಲಿ ಹಾಕಿದರೂ ಸಹ ನೀರನ್ನು ನಾವು ಅಲ್ಪ ಮಟ್ಟಿಗಾದರೂ ನಾವು ಉಳಿಸ್ಬಹುದು. ಇದು ಯಾರು ಮಾಡೋಕ್ಕೆ ಸಾಧ್ಯ ಅಂದರೆ ಮನೆಯಲ್ಲಿರುವ ಹೆಣ್ಮಕ್ಳು. ನೀವು ಸ್ಟ್ರಿಕ್ಟಾಗಿ ಎಲ್ಲರಿಗೂ ಮನೆಯಲ್ಲಿ ಹೇಳಿದ್ರೆ ತಪ್ಪದೇ ನೀರು ನಿಜವಾಗ್ಲೂ ಸ್ವಲ್ಪನಾದರೂ ಉಳಿಯುತ್ತೆ. ಇವಾಗ ಒಬ್ಬೊಬ್ಬರು ಟ್ಯಾಪ್ ಆನ್ ಮಾಡಿಕೊಂಡೇ ಹಲ್ಲುಜ್ತಿರ್ತಾರೆ. ಆಮೇಲೆ ಅವರಿಗೆ ಟ್ಯಾಪಲ್ಲಿ ಎಷ್ಟು ನೀರು ಹೋಗ್ತಾ ಇರತ್ತಂತ ಗೊತ್ತಿರಲ್ಲ. ಆ್ಯಕ್ಚುಲಿ ಮಕ್ಕಳೂ ಸಹ ಅವ್ರಿಗೆ ನೀರು ಹೋಗ್ತಾ ಇದ್ರೇ ಬ್ರಷ್ ಮಾಡೋಕ್ಕೆ ಏನೋ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಮಹಿಳೆಯರು, ಮನೆಯಲ್ಲಿರುವ ಅಮ್ಮಂದಿರು ಕಡಿವಾಣ ಹಾಕಬೇಕು. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳೇ, ಬಟ್ ಇದರಿಂದ ಸ್ವಲ್ಪನಾದರೂ ನೀರು ಉಳಿತಾಯ ಆಗುತ್ತೆ. ಸ್ವಲ್ಪ ಈ ಬೇಸಿಗೆ ಕಾಲ ಮುಗಿಯೋವರೆಗೂ ನಾವು ಮನೆಯಲ್ಲಿ ಆದಷ್ಟು ನೀರಿನ ಉಳಿತಾಯವನ್ನು ಮಾಡಬೇಕಾಗತ್ತೆ. ಈ ಒಂದನ್ನು ರಿಕ್ವೆಸ್ಟ್ ನನ್ನ ಕಡೆಯಿಂದ ಎಲ್ಲ ಮಹಿಳೆಯರು ಮನೇಲಿ ಯಾರ್ಯಾರಿದ್ದೀರೋ ಮನೆಯಲ್ಲಿರೋವರಿಗೆ ಪ್ಲೀಸ್ ಹೇಳಿ, ಆದಷ್ಟು ಕಡಿಮೆ ನೀರಿನ ಬಳಕೆ ಮಾಡೋಣ, ನೀರನ್ನು ಉಳಿಸೋಣ ಅಂತ ಹೇಳದೆ ನನ್ನ ಈ ವಿಡಿಯೋ ಮೂಲಕ ನಾನು ಎಲ್ಲರಿಗೂ ಕೇಳ್ಕೋಬೇಕು ಅಂತ ಇದ್ದೆ. ಸೊ ಈ ವಿಡಿಯೋನ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಏನೇ ಒಂದು ಕಮೆಂಟ್ ಇದ್ದರೂ ಸಹ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು.